ಅಲ್ಲ ಸರ್, ಮತ್ತೆ ಇನ್ನೊಂದು ಉದಾಹರಣೆ. ಸರ್, ಈಗ ಇಲ್ಲಿ ಪ್ರಶ್ನೆ ಬಂದಿರೋದು, ಮುಷ್ಕರ ಆಗಿದ್ದಿದ್ರೆ ಈ ಎರಡು ಸಂಘಟನೆಗಳು ಆಚೆ ಹೋಗಿದ್ದು ಯಾವ ರೀತಿ ಪರಿಣಾಮ ಆಯಿತು ಅನ್ನೋದನ್ನ ಎಲ್ಲರ ಕಣ್ಣಿಗೂ ಕಾಣಿಸ್ತಾ ಇತ್ತು. ಇಲ್ಲಿ ಬೇಡಿಕೆಗಳ ಆಧಾರದಲ್ಲಿ ಸಂಘಟನೆಗಳು ಒಟ್ಟಾಗಿ ಬಂದವು. ಜಂಟಿ ಕ್ರಿಯಾ ಸಮಿತಿ ಅನ್ನೋದು ಒಂದು ಸಂಘಟನೆ ಅಲ್ಲ. ಸೊ ಈ ಒಂದು ಬೇಡಿಕೆಗಳ ಆಧಾರದಲ್ಲಿ ಏನು 1/1/24ರಿಂದ ನಮಗೆ 4 ವರ್ಷದ ವೇತನ ಪರಿಷ್ಕರಣೆ 25% ಆಗಬೇಕು, ದೆನ್ ನಮಗೆ 38 ತಿಂಗಳ ಅರಿಯರ್ಸ್ ಕೊಡಬೇಕು, ಈ ಎಲ್ಲ ಡಿಮಾಂಡ್ಗಳ ಆಧಾರದ ಮೇಲೆ ನಮ್ದೆಲ್ಲ ಬೇರೆ ಬೇರೆ ಸಂಘಟನೆಗಳು ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಇಲ್ವಾ? ಖಂಡಿತ ಇದೆ. ಹಲವಾರು ಸಂದರ್ಭದಲ್ಲಿ ಬಹಳ ತೀವ್ರವಾದಂಥ ವಿರೋಧ, ಪೈಪೋಟಿ ಎಲ್ಲವೂ ಇದೆ. ಬಟ್ ಈ ಡಿಮಾಂಡ್ ಆಧಾರದಲ್ಲಿ ನಾವು ಮಹಾಮಂಡಲ ಫೆಡರೇಷನ್ನು, AITC ಫೆಡರೇಷನ್ನು ಮತ್ತು SC STಗಳ ಕ್ಷೇಮಾಭಿವೃದ್ಧಿ ಸಂಘ 2012ರಿಂದ ಭಾಳ ಒಟ್ಟಾಗಿ ಹೋಗ್ತಾ ಇದ್ದಾವೆ. ಇದ್ರ ಮಧ್ಯದಲ್ಲಿ ಬೋರ್ ಶೆಟ್ಟಿಯವರ ಒಂದು INTUC ಬಣ ನಮ್ಮ ಜೊತೆಯಲ್ಲಿತ್ತು, ಆಚೆ ಹೋಯಿತು. BMS ಇತ್ತು, ಅವ್ರು ಆಚೆ ಹೋದರು. ಮತ್ತು ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ವಿಜಯಕುಮಾರ್ ಅವ್ರದ್ದು, ಆ ಯೂನಿಯನ್ ನಮ್ಮ ಜೊತೆಯಲ್ಲಿತ್ತು, ಆಚೆ ಹೋಯಿತು. ಹಾಗೆ ಇವತ್ತು ಇರೋ ಎರಡು ಸಂಘಟನೆಗಳು ಆಮೇಲೆ ಬಂದು ನಮ್ಮ ಜೊತೆಲಿ. ಈಗ ಅವ್ರು ಯಾವುದೋ ಕಾರಣಕ್ಕಾಗಿ ಹೋಗಿದ್ದಾರೆ. ಇದರಿಂದ ಒಗ್ಗಟ್ಟು ಹೊಟ್ಟೋಯ್ತು ಅಂತ ನಾವೇನು ಅಂದ್ಕೊಂಡಿಲ್ಲ. ಹೋಗ್ಲಿ, ಇವರು ಆಚೆ ಹೋಗಿದಾರಲ್ಲ, ಈ ಡಿಮಾಂಡ್ ಸರಿ ಇಲ್ಲ ಅಂತ ಆಚೆ ಹೋಗಿದಾರಾ, ಅಥವಾ ಅವ್ರಿಗೆ ಒಂದು 12.5% ಅವ್ರು ಒಪ್ಪಿದಾರಾ? ಇಲ್ಲ. ಅವ್ರು ಯಾಕೆ ಹೋಗಿದ್ದಾರೆ? ಅವರೊಬ್ರು ಹೇಳಿದ್ದಾರೆ, ಯಾವುದೋ ನಮ್ಮ ಅಧ್ಯಕ್ಷರ ಆದೇಶದ ಮೇಲೆ ನಾವು ಆಚೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನೊಬ್ಬರು ನಮಗೆ MD ಅವ್ರು ಕೊಟ್ಟಿರೋ ಭರವಸೆ ಮೇಲೆ ನಾವು MD ಅವ್ರು ಏನು ಭರವಸೆ ಕೊಟ್ಟರು? 9:30ವರೆಗೂ ನಿನ್ನೆ ರಾತ್ರಿ MD ಅವ್ರ ಹತ್ರ ನಾವು ಮಾತಾಡಿದ್ವಿ. ನಾವು ಅವ್ರಿಗೆ ಹೇಳಿದ್ವಿ, ಬನ್ರಿ ಇವಾಗ ನಾವು ಯೂನಿಯನ್ ಅವರು ಇದ್ದೀವಿ, ಮ್ಯಾನೇಜ್ಮೆಂಟು ಇದ್ದೀರಿ, ಒಂದು ಅಗ್ರಿಮೆಂಟ್ ಸೈನ್ ಮಾಡಿಬಿಡೋಣ ಅಂತ ಹೇಳಿದ್ವಿ. MD ಅವ್ರು ಬೆಚ್ಚಿಬಿದ್ದುಬಿಟ್ರು, ಏನೋ ಹೊಸದಾಗಿ ಕೇಳ್ತಾ ಇದ್ದೀರಿ. ಇದೇ ಪಾಯಿಂಟ್ಸನ್ನು ಅಗ್ರಿಮೆಂಟ್ ಮಾಡೋಣ ಬನ್ರಿ ಅಂದ್ವಿ. ಅವ್ರು ಹೆದರ್ಬಿಟ್ರು ನಿಜವಾಗ್ಲೂ. ಸೊ ಈ ಆಚೆ ಹೋಗಿರೋರ್ದು ಈ ಡಿಮಾಂಡನ್ನು ಸರ್ಕಾರದ ಆದೇಶ ಅವರೇನು ಒಪ್ಪಿಲ್ಲ, ಏನೋ ಒತ್ತಡಗಳಿರ್ತಾವೆ, ಅವರು ಆಚೆ ಹೋಗಿದ್ದಾರೆ. ಬಟ್ ಈ ಡಿಮಾಂಡ್ಗೆ ಅವರು ಸಹ ವಿರೋಧ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿದೆ. ಅದರಲ್ಲಿ ಏನು ಅನುಮಾನ ಏನು? ಅದರಲ್ಲಿ ಅನುಮಾನ ಏನು? ಇದು ಇವತ್ತಿನ ಕೋರ್ಟಲ್ಲಿ ಇವತ್ತು ಕೋರ್ಟ್ ಮುಂದೆ ಹೇಳ್ತು, ನೀವು ಕನ್ಸ್ಟ್ರಕ್ಷನ್ ವರ್ಕರು ಇದೆಲ್ಲ ಏನೋ ಒಬ್ರು ಕನ್ಸ್ಟ್ರಕ್ಷನ್ ವರ್ಕರ್, ಇನ್ನೊಬ್ರು ಡೊಮೆಸ್ಟಿಕ್ ವರ್ಕರ್ನ ಮುಂದೆ ಇಟ್ಕೊಂಡು ನೀವು ಹಾಕಿದ್ರಿ. ಒಂದ್ ಕಡೆಗೆ ಅವ್ರು ಹೇಳ್ತಾರೆ, ನಾವು ಪರ್ಯಾಯ ವ್ಯವಸ್ಥೆ ಮಾಡಿಬಿಟ್ಟಿದ್ದೀವಿ, ಖಾಸಗಿ ಬಸ್ ಮಾಲೀಕರ ಹತ್ರ ಮಾತಾಡ್ಬಿಟ್ಟಿದ್ದೀವಿ. ಹಂಗೆ ಹೇಳಿದ್ರೆ ನೀವು PIL ಯಾಕೆ ಹಾಕಿದ್ರಿ? ಅದು ಕನ್ಸ್ಟ್ರಕ್ಷನ್ ವರ್ಕರ್. ಇದು ನಾಟಕ ಅನ್ನೋದು ಕೋರ್ಟ್ಗೂ ಗೊತ್ತಾಗಿದೆ. ಅದರಿಂದ ಇದ್ರ ಹಿಂದೆ ಯಾರಿದ್ದಾರೆ? ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಅವರ ಇದೇನೆ ಆಗಿರೋದು. PIL ಮಾಡಿದ್ದಾರೆ, ಅವರೇ ಮಾಡಿದ್ದಾರೆ. ಅಲ್ಲ, ಸಹಜ ಅದು. ನಾನು ಹೇಳಿದ್ನಲ್ಲ, ಅವರು ಒಂದು ಮುಷ್ಕರನ ಮುರಿಬೇಕಾದ್ರೆ, ತಡಿಬೇಕಾದ್ರೆ ಅವರು ತಮ್ಮ ಬತ್ತಳಿಕೆಯಲ್ಲಿರೋ ಎಲ್ಲ ಅಸ್ತ್ರನೂ ಉಪಯೋಗಿಸ್ತಾರೆ. ನಾವು ಅದೇ ರೀತಿ ನಮಗೆ ಈ ಅವಕಾಶ ಕೊಡದೇ ಇದ್ದಿದ್ದರೆ, ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ಜೊತೆಯಲ್ಲಿ ನೀವು ಮಾತುಕತೆ ಆಡಬೇಕು ಅನ್ನೋ ಮುಷ್ಕರದ ನಮಗೊಂದು ಅವಕಾಶ ಕೊಡದೇ ಇದ್ದಿದ್ರೆ ನಾವು ಇದಕ್ಕೆ ಬೇರೆ ಥರನೇ ರಿಯಾಕ್ಟ್ ಮಾಡ್ತಾ ಇದ್ವಿ. ಈ ಥರದ ಪ್ರತಿಕ್ರಿಯೆ ಖಂಡಿತ ಇರ್ತಾ ಇರಲಿಲ್ಲ. ಅದರಿಂದ ಇದು ಎಲ್ಲವೂ ಸಹ ಒಂದು ಹಗ್ಗ ಜಗ್ಗಾಟನೇ, ಇದು ವರ್ಗ ಸಂಘರ್ಷವೇ. ಇದು ಅವರೊಂದು ಸಲ ಹೇಳಿತಾರೆ, ನಾವೊಂದು ಸಲ ಹೇಳಿತೀವಿ. ಇದು ಆಗ್ತಾ ಇರುತ್ತೆ. ಇದು ಅದಕ್ಕೇನು ಬೇಜಾರು ಮಾಡ್ಕೋಬಾರ್ದು. ರಾಮಲಿಂಗಾರೆಡ್ಡಿ ಅವ್ರನ್ನ ನಾವೇನು ಆ ಕಾರಣಕ್ಕೆ ಬೈಯಲ್ಲ. ಅವ್ರು ಭಾಳ ಸ್ಮಾರ್ಟ್ ಮಿನಿಸ್ಟರ್ ಅಂತಲೇ ನಾವು ಕರೆಯೋದು ಅವ್ರನ್ನ. ಬಟ್ ಆ ಸ್ಮಾರ್ಟ್ನೆಸ್ಸನ್ನು ಜನಗಳ ಸಮಸ್ಯೆ ಬಗೆಹರಿಸೋದ್ರಲ್ಲಿ ಉಪಯೋಗಿಸಿ ಒಳ್ಳೆ ಹೆಸರು ತಗೊಳ್ರಿ. ನೀವು ಈ ಥರದ ಕುಯುಕ್ತಿ ಮಾಡೋದ್ರಿಂದ ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದರೆ, ನಮ್ಮ ಕೈ ಬಾಯಿ ಎಲ್ಲ ಕಟ್ತೀರಾ ಅಂತೇಳಿ ಜನ ದಂಗೆ ಇದ್ದರೆ ಕೋರ್ಟ್ಗೂ ಮರ್ಯಾದೆ ಕಳಿಬೇಡ್ರಿ ಅಂತ ನಾವು ರಾಮಲಿಂಗಾರೆಡ್ಡಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ ಬೇಕಲ್ವಾ? ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ ಆದ್ಮೇಲೆ ನಡ್ಕೊಂಡು ಕೇಳ್ತೀವಿ ಅಷ್ಟೇ. ನಾನು ಈಗ ಕಳೆದ ಆಗಸ್ಟ್ ತಮಗೆಲ್ಲ ಗೊತ್ತಿದೆ, ಮಾಧ್ಯಮದವ್ರಿಗೆ, ಆಗಸ್ಟ್ 5ನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಮುಷ್ಕರ ಆಯಿತು. ಆವಾಗಲೂ ಕೂಡ PLI ತಗೊಂಬಂದು ನಮ್ಮನ್ನು ಮುಷ್ಕರ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು. ಯಾಕೆಂದರೆ ಉಚ್ಚ ನ್ಯಾಯಾಲಯದ ಆದೇಶ ನಾವು ಪಾಲನೆ ಮಾಡಲೇಬೇಕು. ಅಂದರೆ ಪಿತೂರಿ ನಡೀತಾ ಇದೆ ರಾಜ್ಯ ಸರ್ಕಾರದಲ್ಲಿ ಅನ್ನೋದು ನಮ್ಮದು ಆರೋಪ. ಯಾಕೆಂದರೆ ಸಮಸ್ಯೆನ ಬಗೆಹರಿಸಬೇಕೇ ವಿನಃ ಸುಮ್ಮನೆ ಯಾವನ್ನು ಇಟ್ಕೊಂಡ್ಬಂದು ಒಂದು PLI ಹಾಕಿಬಿಟ್ಟು ತಡೆ ಆಜ್ಞೆ ಮಾಡೋದು ಅಂದರೆ ಇದು ಸರ್ಕಾರ ಕಾರ್ಮಿಕರಿಗೆ ತೊಂದರೆ ಆಗ್ತದೆ ವಿನಃ ಸರ್ಕಾರ ಬೇಕು ಅಂತ ಇದು ಪಿತೂರಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಪಿತೂರಿ ಎಲ್ಲ ಬಿಟ್ಟು ನಮ್ಮ ಸಾರಿಗೆ ನೌಕರರ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಾರಿಗೆ ಸಚಿವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ಈ ಪಿತೂರಿ ಜಾಸ್ತಿ ದಿವಸ ನಡೆಯಲ್ಲ, ಇರೋದಿನ್ನು 2 ವರ್ಷ.
28 ಯಾರು ಇರ್ತಾರೋ ಯಾರು ಹೋಗ್ತಾರೋ ಗೊತ್ತಿಲ್ಲ. ಆದ್ದರಿಂದ ದಯಮಾಡಿ ಪಿತೂರಿ ಎಲ್ಲ ಬಿಡಿ. ಮೊನ್ನೆ ಸಿದ್ದರಾಮಯ್ಯನವರೇ, ಪಿತೂರಿ ಎಲ್ಲ ಬಿಡಿ. ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ದಯಮಾಡಿ ಜಂಟಿ ಸಮಿತಿ ಮುಖಂಡರು ಕರೆಸಿ ದಯವಿಟ್ಟು ನಮ್ಮ ಸಮಸ್ಯೆನ ಬಗೆಹರಿಸಿ ಅಂತ ಹೇಳಿ ಈ ಸಂದರ್ಭದ ಮುಖಾಲೇ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಈ